ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ನಾನಿವತ್ತು ಮಾಡ್ತಾ ಇರೋದು ಡೈಲಿ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು 30 ಡೇಸ್ ಚಾಲೆಂಜಲ್ಲಿ ಎಕ್ಸೆಪ್ಟ್ ಮಾಡಿಕೊಂಡು 3 ಡೇಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ರೀಸನ್ ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಪ್ರೆಸೆಂಟ್ ಇವತ್ತು ಎಷ್ಟು ವೇಟ್ ಇದ್ದೀನಿ ಅಂತ ಚೆಕ್ ಮಾಡೋಣ. ನಾನು ಇವತ್ತು ವೇಟ್ ಇರೋದು 65.80 ಇದ್ದೀನಿ. ಸರಿ ಅಂತ ಅಡುಗೆ ಮನೆ ಕಡೆ ಹೋದೆ. ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಬೇಗ ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾನು ಮಾಡ್ತಾಯಿರೋ ನಾಷ್ಟ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒಂದು ಕಡೆ ಹಾಲಿಗೆ ಇಟ್ಟಿದ್ದೀನಿ, ಹಾಗೆ ಅವ್ಳಿಗೊಂದು ಗ್ಲಾಸ್ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಸರಿ ಅಂತ ಗ್ಲಾಸ್ಗೆ ಹಾಲು ಹಾಕ್ಕೊಂಡು ತಗೊಂಡೋಗಿ ನನ್ನ ಮಗಳ ಕೊಟ್ಟೆ ಕುಡಿತಾ ಇದ್ದಾಳೆ. ಹಾಗೆ ಉಪ್ಪಿಟ್ಟು ರೆಡಿ ಆಯಿತು. ಸ್ವಲ್ಪ ತಿನ್ನಲಿ ಅಂತ ತಟ್ಟೆಗೆ ಹಾಕಿ ಕೊಟ್ಟಿದ್ದೀನಿ ತಿನ್ನು ಅಂತ. ಅವಳು ತಿನ್ನೋ ಅಷ್ಟೊತ್ತಲ್ಲಿ ನಾನು ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ 2 ಬಾಕ್ಸಿಗೂ ನಾನು ಇವತ್ತು ಶಾವಿಗೆನೇ ಹಾಕಿದೆ ಮತ್ತು ಒಂದು ದೊಡ್ಡ ಬಾಳೆಹಣ್ಣಿತ್ತು, ಬಾಳೆಹಣ್ಣು ಕೊಟ್ಟಿದ್ದೀನಿ. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಟ್ಟು ನಾನು ನಮ್ಮ ಮನೆಯವರಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಅವರು ನಾಷ್ಟ ಇವತ್ತು ಚಪಾತಿನೇ ಮಾಡಿದೆ. ಅವ್ರು ಜಾಸ್ತಿ ಚಪಾತಿ ಇಷ್ಟಪಡ್ತಾರೆ, ಅದರಿಂದ ಜಾಸ್ತಿ ನಾನು ಅದನ್ನೇ ಮಾಡ್ತೀನಿ ಡೇ ಹೊತ್ತಲು. ಸರಿ ಅಂತ ನಾನು ಚಪಾತಿ ಮಾಡಿಟ್ಬಿಟ್ಟು ಊರಿಂದ ಸ್ವಲ್ಪ ಕಾಳುಗಳು ತಂದಿದ್ರು, ಅದನ್ನು ಬಿಸಿಲಿಗೆ ಹಾಕಬೇಕಾಗಿತ್ತು. ಸರಿ ಅಂತ ಇದು ಮಾಡಿಕೊಟ್ಬಿಟ್ಟು ಬಿಸಿಲಿಗೆ ಹಾಕೋಣ ಅಂತ ಅಂದ್ಕೊಂಡೆ. ಸರಿ ಅಂತ ಬಿಸಿಲಿಗೆ ಹಾಕ್ತಾ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿಲ್ಲ, 3 ಡೇಸಿಂದ ಏನಾಯಿತು ನನಗೆ ಯಾಕೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸರಿ ಅಂತ ನಾಷ್ಟ ನಮ್ಮ ಮನೆಯವ್ರು ಕೊಟ್ಬಿಟ್ಟು ನಾನು ಮೇಲೆ ಬಂದೆ. ನೋಡಿ, ಇವೆ ಕಾಳುಗಳು ನಾವು ಊರಿಂದ ತಂದಿದ್ದು ನಮ್ಮ ಅತ್ತೆಯವರು. ಸರಿ ಅಂತ ಬಿಸಿಲಿಗಿಟ್ಟೆ. ನಾನು ಯಾಕಪ್ಪ ವಿಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು. ಯಾಕೆ ಅಂತ ಅಂದರೆ ನನಗೆ ತುಂಬ ಪರಿಚಯ ಆಗಿ ಸ್ವಲ್ಪ ಕ್ಲೋಸ್ ಆಗಿದ್ಲು ನನ್ನ ಫ್ರೆಂಡು. ಅವಳಿಗೇನೋ ಅವ್ರ ಮನೇಲಿ ಏನಾಗಿದೆ ಕಾರಣ ಅಂತ ನನಗೆ ಗೊತ್ತಿಲ್ಲ. ಅವಳು ಹೀಗೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಸರಿ, ಅದೊಂದು ತುಂಬ ಬೇಜಾರಾಗೋಯಿತು ನನಗೆ. 3 ಡೇಸಿಂದ ನನಗೆ ಮನಸ್ಸು ಸರಿ ಇಲ್ಲ, ಹಾಗೆ ಮೈಂಡು ಸರಿ ಇಲ್ಲ. ಅದರಿಂದ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋ ಮಾಡಬೇಕು ಅಂದರೆ 1 ಡೇ ಫುಲ್ಲು ಎಫರ್ಟ್ ಹಾಕಬೇಕು. ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಮತ್ತು ಮೈಂಡ್ ಬೇರೆ ಅಪ್ಸೆಟ್ ಇತ್ತು. ಏನೋ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಮತ್ತು ಅಷ್ಟು ಪೇಷನ್ಸಿಂದ ವೀಡಿಯೋ ಮಾಡಿ ಅದು ಎಡಿಟ್ ಮಾಡಿ ನನಗೆ ವ್ಲಾಗ್ ಮಾಡೋಕ್ಕೆ ನನಗೆ ಆಗಲಿಲ್ಲ. ಯಾರು ತಪ್ಪಾಗೇನೋ ತಿಳ್ಕೊಬೇಡಿ. ಯಾಕಂದರೆ ಫ್ರೆಂಡ್ ಅನ್ನೋಕ್ಕಿಂತನೂ ಬದುಕಿ ಬಾಳೋ ಒಂದು ಹುಡುಗಿ ಈ ಥರ ಮಾಡ್ಕೊಂಬಿಟ್ಲನ ಅಂತ ಬೇಜಾರು ಅನ್ನೋದು ಸಿಕ್ಕಾಪಟ್ಟೆ ಇದೆ. ಅದು ಮಗು ಬೇರೆ ಇದೆ, ಮಗು ಇಲ್ಲ ಹೇಗೋ. ಮಗು ಇರೋದ್ರಿಂದ ನನಗೆ ತುಂಬ ಅಪ್ಸೆಟ್ ಆಗೋಯಿತು. ಯಾಕಂದರೆ ನನಗಿರೋ ಥರ ಮಗು, ಸಣ್ಣ ಮಗುನೇ ಅವ್ರಿಗೂ ಇರೋದು. ಪಾಪ ಅವ್ರ ಫ್ಯೂಚರ್ ಏನು, ನಾಳೆ ದಿನ ಅವ್ರು ಹೇಗೆ, ಯಾರು ಸಾಕ್ತಾರೆ, ಯಾರು ಬೆಳೆಸ್ತಾರೆ ಅನ್ನೋದು ಒಂದು ಟೆನ್ಷನ್ ಅನ್ನೋದು ಆಗಿಬಿಟ್ಟಿತ್ತು, ಮತ್ತು ಬೇಜಾರು ಅನ್ನೋದು ಆಗಿಬಿಟ್ಟಿತ್ತು. ಯಾರಿಗೆ ಆಗಲಿ ಇರುತ್ತಲ್ಲ. ಹೆಣ್ಮಕ್ಳು ಯಾಕೆ ಈ ಥರ ಮಾಡ್ಕೊತಾರೋ ನನಗಂತೂ ಗೊತ್ತಿಲ್ಲ. ಬದುಕಿ ಬಾಳಿ ತೋರಿಸ್ಬೇಕು. ಆ ಥರ ಏನೋ ನಮ್ಮ ಲೈಫಲ್ಲಿ ಏನೋ ಒಂದು ಕೆಡು ಆಯಿತು ಅಂದರೂ ಕೂಡ ಪರವಾಗಿಲ್ಲ, ಅದನ್ನ ನಾವು ಒಂದು ಚಾಲೆಂಜಾಗಿ ತಗೊಂಡು ಲೈಫ್ನ ಲೀಡ್ ಮಾಡಬೇಕು. ಅದು ಬಿಟ್ಟು ಈ ಥರ ಸೂಸೈಡ್ ಮಾಡಿಕೊಂಡ್ರೆ ನನ್ನ ಮಕ್ಕಳದು ಭವಿಷ್ಯತ್ ಅನ್ನೋದು ಹಾಳಾಗಿಬಿಡುತ್ತೆ. ಅದನ್ನು ತಿಳ್ಕೊಬೇಕು ಫಸ್ಟು. ಮಕ್ಕಳನ್ನ ನಂಬಿಟ್ರೆ ಬೇರೆ ಯಾರೂ ನೋಡೋದಿಲ್ಲ. ಅದನ್ನು ತಿಳ್ಕೊಂಡು ಅಕಸ್ಮಾತ್ ಏನಾರ ತೊಂದರೆ ಆಯಿತು ಅಂದ್ರೂ ಅದನ್ನು ಸಾಧಿಸ್ಬೇಕು. ಮಕ್ಕಳನ್ನ ಬೆಳೆಸಬೇಕು. ಆ ಮಕ್ಕಳ ನಮ್ಮನ್ನು ನಂಬಿಟ್ಟು ಭೂಮಿಗೆ ಬಂದಿರ್ತಾರೆ. ಅವ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಹೇಗೆ ಮನಸ್ಸು ಬರುತ್ತೆ ಗೊತ್ತಿಲ್ಲ. ಅದು ಏನೇ ಕಷ್ಟ ಬರಲಿ, ಅದೆಷ್ಟೇ ಕಷ್ಟ ಬರಲಿ, ಎಷ್ಟೋ ಜನ ಕೂಲಿನಾಲಿ ಮಾಡಿ, ಅದು ಬೇಡ ಕೂಲಿನಾಲಿ ಎಲ್ಲ, ಎಷ್ಟೋ ಜನ ಆ ಕಡೆ ಈ ಕಡೆ ಕೇಳಿ ತಿಂದು ಮಕ್ಕಳನ್ನ ಬೆಳೆಸೋರು ತುಂಬ ಜನ ಇದ್ದಾರೆ. ಮಕ್ಕಳನ್ನ ಹೇಗಾದರೂ ಬೆಳೆಸಬೇಕು, ಇಲ್ಲಾಂದರೆ ಮಕ್ಕಳೇ ಮಾಡ್ಕೋಬಾರ್ದು. ಆ ಮಕ್ಕಳನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. 3 ದಿವಸದಿಂದ ಸಿಕ್ಕಾಪಟ್ಟೆ ಒಂಥರ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಎಷ್ಟೇ ಕಷ್ಟ ಬರಲಿ ಮಕ್ಕಳನ್ನ ಕೈ ಬಿಡಬೇಡ್ರಿ. ಯಾಕಂದರೆ ಮಕ್ಕಳಿಗೆ ನಾವು ಒಂದು ವಿಷ ಕೊಟ್ಟರು ಕೂಡ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕುಡಿತಾರೆ, ತಿಂತಾರೆ. ಯಾಕಂದರೆ ಅಷ್ಟು ನಂಬಿಕೆ ನಮ್ಮ ಮೇಲೆ. ಆ ಥರ ಇರೋ ಟೈಮಲ್ಲಿ ನಾವೇ ಅವ್ರನ್ನ ನೋಡಬೇಕು, ಯಾರೂ ನೋಡೋದಿಲ್ಲ. ಮಕ್ಕಳನ್ನ ಆ ಥರ ಬಿಟ್ಬಿಟ್ಟು ಏನೇನೋ ತಲೆಗೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೋಬೇಡಿ. ಬೇರೆಯವರು 1-2 ದಿನ ಅಳ್ತಾರೆ, 3 ದಿನ ಅಳ್ತಾರೆ, ಆಮೇಲೆ ಸರೋಗ್ತಾರೆ. ಬಟ್ ಮಕ್ಕಳು ಏನು ಮಾಡಿದ್ರು, ಆ ಮಕ್ಕಳ ಭವಿಷ್ಯತ್ತೇನು, ಅವ್ರು ನಾಳೆ ದಿನ ಯಾರು ತಾಯಿ ತಂದೆ ನೋಡ್ಕೊಳ್ಳೋಂಗೆ ಯಾರೂ ನೋಡ್ಕೊಳ್ಳಲ್ಲ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಏನೇ ಕಷ್ಟ ಬಂದರೂ ಮಕ್ಕಳನ್ನ ಪ್ಲೀಸ್ ಕೈ ಬಿಡಬೇಡ್ರಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್.